ನೀನಾಡಿದ ಮಾತಿನಂತೆ ನಾನು ಅಲಂಕಾರ ಭೂಷಿತರಾಗಿ ಎಲ್ಲ ಒಡವೆಗಳನ್ನು ತೊಟ್ಟು ರತಿದೇವಿಯಂತೆ ಅಲಂಕಾರ ಮಾಡಿಕೊಂಡು ಹೋದೆ. ಏನು ತಿಳಿದವನಂತೆ ಮಲಗಿದ್ದ. ಆದರೆ ನಾನು ತಟ್ಟೆಯಿಂದ ಹೂವನ್ನ ಎತ್ತಿದೆ, ಎಚ್ಚರವಾಗಿಲ್ಲ. ಗಂಧವನ್ನು ಚೆಲ್ಲಿದೆ, ಎಚ್ಚರವಾಗಿಲ್ಲ. ಕಲಿತಿರುವ ಸಂಗೀತವನ್ನು ಹಾಡದೆ ಆದರೂ ಎಚ್ಚರವಾಗಿ ಮಲಗಿದ್ದವನು ನನ್ನ ಮುತ್ತಿನ ಸರವನ್ನು ಕದ್ದು ಕೇಳಿದ್ದಕ್ಕೆ ಪಕ್ಷಿ ನುಂಟು ಹಾಗೆ ಹೀಗೆ ಅಂತ ಸಬು ಹೇಳ್ತಾ ಇದೆ. ಮೊದಲು ನನ್ನ ಮುತ್ತಿನ ಸರವನ್ನು ಕೊಡಿಸಪ್ಪ ಅಂದ್ರೆ ಯಾವ ಆ ನಂದಿಯ ಶೆಟ್ಟಿಗೆ ಭಗವಂತ ಪ್ರೇರಣೆಯಾಗ್ಬಿಟ್ಟ. ಕಟಕಟನೆ ಹಲ್ಲನ್ನು ಕಡಿಯುತ್ತಾ ಯಮನಂತೆ ತಾನು ಗುಳಿಗುಳಿಸುತ್ತಾ ವಿಕ್ರಮರಾಜನ ಬಳಿಗೆ ಬಂದವನು ಹೇಳ್ತೇನೆ, ದೇಶಿಕ ನನ್ನ ಮಗ ಮುತ್ತಿನ ಸರವನ್ನು ಕೊಟ್ಟು ಮೊದಲು ಹೆದ್ದು ಹಾತಿಗೆ ಹೋಗು ಅಂದ್ರೆ ಯಾವ ವಿಕ್ರಮ ಗಡ 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 ನಡುಗುತ್ತಾ ಶಿವನ ಪಾದ ಸಾಕ್ಷಿಯಾಗೋ ಕೈಲಾಸವಾಸನಾದ ಶಿವನಾಣಿಗೂ ನಾನು ಸರವನ್ನು ಕಟ್ಟಿಲ್ಲ. ನನ್ನ ಮಾತನ್ನು ನಂಬಿ ಸ್ವಾಮಿ, ನಂಬಿ ನನ್ನ ಮಾತನ್ನ. ಇವು ಸಾಮಾನ್ಯವಾದ ಕಳ್ಳನಲ್ಲ, ಇವರು ಹಡಗನ ಕಳ್ಳ. ಈ ವಿಚಾರವನ್ನ ಈ ನಾಡಿನ ದೊರೆ ಚಂದ್ರಶೇಖರ ಮಹಾರಾಜನಿಗೆ ಹೇಳಿ ಇವನ ರಾಜಸ್ಥಾನದಲ್ಲಿಯೇ ನಮ್ಮ ಒಡೆಯರನ್ನು ವಸೂಲಿ ಮಾಡಬೇಕು ಅಂತ ಹೇಳಿ ಓಡೋಡಿ ಬಂದಿದ್ದಾನೆ ಚಂದ್ರಶೇಖರ ಮಹಾರಾಜನ ಆಸ್ಥಾನಕ್ಕೆ. ಮಹಾಪ್ರಭು ಏನಪ್ಪ ಸ್ವಾಮಿ, ಎಲ್ಲಿಂದಲೋ ಬಂದವನಿಗೆ ತನ್ನವನ್ನು ಕೊಟ್ಟು ಮಲಗಲು ಆಶ್ರಯ ಕೊಟ್ಟದಕ್ಕೆ, ನನ್ನ ಮನೆಯಲ್ಲೇ ಕಳ್ಳತನವನ್ನು ಮಾಡಿ ಕೇಳಿದ್ದಕ್ಕೆ ಅಂಶನುಂಟು ಹಾಗೆ ಹೀಗೆ ಎಂದು ಸಬು ಹೇಳ್ತಾ ಇದ್ದಾನೆ. ದಯಮಾಡಿ ನನ್ನ ಮಗಳ ಮುತ್ತಿನ ಸರವನ್ನು ಕೊಡಿಸಿ ಅಂದಾಗ ಯಾವ ಮಹಾನುಭಾವನಾರ್ತಕ್ಕಂಥ ಮಹಾರಾಜ